ಸಾಮಾನ್ಯವಾಗಿ ನಲ್ಲಿಗಳಲ್ಲಿ ನೀರು ಬರೋದನ್ನ ನಾವೆಲ್ಲ ನೋಡಿದ್ದೀವಿ. ಆದರೆ ಇದೀಗ ರಾಮನಗರದಲ್ಲಿ ನಲ್ಲಿಯಲ್ಲಿ ನೀರಿನ ಬದಲು ಹೊಗೆ ಬರ್ತಾ ಇದೆ. ಇದು ಸಾರ್ವಜನಿಕರ ಆತಂಕಕ್ಕೂ ಕೂಡ ಕಾರಣ ಆಗಿದೆ. ನಾನಿವಾಗ ಆ ಒಂದು ನಲ್ಲಿಯಲ್ಲಿ ಹೊಗೆ ಬರ್ತಿರುವಂಥ ಸ್ಥಳದಲ್ಲಿದ್ದೀನಿ. ನನ್ನ ಬಲಭಾಗದಲ್ಲಿ ಕೂಡ ನೋಡ್ಬೋದು. ಇದೇ ಒಂದು ಅಂದರೆ ರಾಮನಗರದ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ಏನಿತ್ತು, ಆ ಒಂದು ಹೆದ್ದಾರಿಯಲ್ಲಿ ಹಳೆ ಓಲ್ಡ್ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವಂಥ ಸಾಕಷ್ಟು ಮನೆಗಳ ನಲ್ಲಿಯಲ್ಲಿ ನೀರಿನ ಬದಲಾಗಿ ಹೊಗೆ ಬರ್ತಾ ಇದೆ. ಇದು ಸಾರ್ವಜನಿಕರ ಆತಂಕ ಕೂಡ ಕಾರಣ ಆಗ್ತಿರುವಂಥದ್ದು. ಸದ್ಯದ ಮಟ್ಟಿಗೆ ಈಗ ಹೊಗೆ ಬರ್ತಿರುವಂಥದ್ದು ಸ್ಟಾಪ್ ಆಗಿದೆ. ಆದರೆ ಕಳೆದ ಹಲವು ಗಂಟೆಗಳ ಕಾಲ ಈ ಒಂದು ನಲ್ಲಿಯಲ್ಲಿ ಅಂದರೆ ಈ ರೀತಿಯ ಸಾಕಷ್ಟು ನಲ್ಲಿಗಳಲ್ಲಿ ನೀರಿನ ಬದಲು ಹೊಗೆ ಕೂಡ ಬಂದಿರುವಂಥ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ. ಈ ಒಂದು ನಲ್ಲಿಯಲ್ಲಿ ಹೊಗೆಯ ಮೂಲಕ ಹೊಗೆ ಬಂದಿರುವಂತಹ ಹಿನ್ನೆಲೆ ಕೆಳಭಾಗದಲ್ಲಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು, ಕಪ್ಪು ಕಲೆಗಳೆಲ್ಲವೂ ಕೂಡ ಆಗಿರುವಂತಹ ದೃಶ್ಯಗಳು ಕೂಡ ಕಾಣಿಸ್ತಾ ಇದೆ. ಪ್ರಮುಖವಾಗಿ 10ಕ್ಕೂ ಹೆಚ್ಚು ನಲ್ಲಿಗಳಲ್ಲಿ ಈ ಒಂದು ದೃಶ್ಯಗಳು ಕಂಡು ಬಂದಿರುವಂಥದ್ದು. ಈ ಒಂದು ಪ್ರಮುಖವಾಗಿ ಈ ರೀತಿ ನಲ್ಲಿಯಲ್ಲಿ ಹೊಗೆ ಬರೋದಕ್ಕೆ ಕಾರಣ ಈಗ ಸದ್ಯಕ್ಕೆ ಜಲಮಂಡಳಿ ಮತ್ತು ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಪ್ರಮುಖವಾಗಿ ಈ ಒಂದು ರಸ್ತೆಯಲ್ಲಿ ಒಂದೇ ಭಾಗದಲ್ಲಿ ವಿದ್ಯುತ್ ಸಂಪರ್ಕ ವೈರ್ಗಳು ಜೊತೆಗೆ ಕುಡಿಯುವ ನೀರಿನ ಪೈಪ್ಗಳನ್ನು ಕೂಡ ಒಂದೇ ಭಾಗದಲ್ಲೂ ಕೂಡ ಅಳವಡಿಕೆ ಮಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ವಿದ್ಯುತ್ ವೈರ್ಗಳು ಸ್ಪಾರ್ಕೊಂಡು ಅದು ಆ ಒಂದು ಸ್ಪಾರ್ಕೊಂಡ ನಂತರದಲ್ಲಿ ಕುಡಿಯುವ ನೀರಿನ ಪೈಪ್ ಮೂಲಕ ಹೊಗೆ ಬಂದಿದೆ. ಆ ಹೊಗೆಗಳು ಮನೆಯ ನಲ್ಲಿಗಳನ್ನು ಆನ್ ಮಾಡಿದ ತಕ್ಷಣವಾಗಿ ಹೊಗೆ ಆವರಿಸಿದೆ. ಇದು ಸಾಕಷ್ಟು ಸಾರ್ವಜನಿಕರ ಆತಂಕ ಕೂಡ ಕಾರಣ ಆಗಿದೆ. ಇಲ್ಲಿ ಸಾರ್ವಜನಿಕರು ಕೂಡ ಇದ್ದಾರೆ. ಸರ್, ಈಗ ಎಷ್ಟೊತ್ತಿಗೆ ಈ ರೀತಿ ಆಗಿರುವಂಥದ್ದು, ಏನಾಯ್ತು ಸರ್? ಪ್ರಮುಖವಾಗಿ ಮಧ್ಯಾಹ್ನ 3 ಗಂಟೆಯಿಂದನೂ ಹೊಗೆ ಬರ್ತಾನೆ ಇದೆ. ಮಧ್ಯಾಹ್ನ 3 ಗಂಟೆಯಿಂದನೂ ಹೊಗೆ ಬರ್ತಾನೆ ಇದೆ. ಬೆಸ್ಕಾಂನವರು ಬಂದು ಅಟೆಂಡ್ ಮಾಡಿದ್ದಾರೆ. ಆ ಟೈಮ್ಗೆ ಬಂದು ಪಾಪ ಅದೇ ಟೈಮ್ ಅಟೆಂಡ್ ಮಾಡ್ತಾರೆ. ಬಟ್ ಇದು 20 ವರ್ಷ ಆಗಿದೆ ಕೇಬಲ್ ಎಲ್ಲ ಹಾಕಿ. 20 ವರ್ಷದಿಂದ ಪೂರ್ತಿ ಡೆಡ್ ಆಗೋಗಿದೆ. ಎಲ್ಲರೂ ಮೇಲ್ಗಡೆಯಿಂದ ಕಲೆಕ್ಷನ್ ತೊಗೊಂಡಿದ್ದೆಲ್ಲ ಡೆಡ್ ಆಗಿದೆ. ದಯವಿಟ್ಟು ಇದನ್ನ ನೀವು ಪ್ರಚಾರ ಮಾಡಲೇಬೇಕು. ಇದನ್ನ ತೆಗೆಸಿ ಹೊಸ ಕೇಬಲ್ ಆಗೋಕ್ಕೆ ನಿಮ್ಮ ಕಡೆಯಿಂದ ನಮಗೆ ಇದು ಮಾಡಬೇಕು. ಅಂದ್ರೆ ಏನು, ಈಗ ನಲ್ಲಿ ಆನ್ ಮಾಡಿದ ತಕ್ಷಣ ಅದು ಸರ್, ಇದು ಬಂದು ಕಾವೇರಿ ವಾಟರ್ ಪೈಪ್ಲೈನ್ ಮತ್ತೆ ಕಾವೇರಿ ವಾಟರ್ ಪೈಪ್ಲೈನ್ ಮತ್ತೆ ಬೆಸ್ಕಾಂ ಎರಡು ಪಕ್ಕನೇ ಇದೆ. ವೈರು ಎರಡು ಶಾರ್ಟ್ ಆಗಿ ಆ ಥರ ಆಗಿದೆ. ಇದು 20 ವರ್ಷ ಆಗಿದೆ ಇಲ್ಲಿ ವೈರಿಂಗ್ ಮಾಡಿ, ತಿರ್ಗಾ ಚೇಂಜಸ್ ಮಾಡೇ ಇಲ್ಲ. ಇದು ದಿನ ಇದೇ ಪ್ರಾಬ್ಲಮ್ ಆಗ್ತಾನೆ ಇದೆ. ಡೈಲಿ ಇದೇ ಪ್ರಾಬ್ಲಮ್ ಸರ್. ಕೇವಲ ಒಂದೆರಡಲ್ಲ, ಸಾಕಷ್ಟು ನಲ್ಲಿಗಳಲ್ಲಿ ಮತ್ತು ನೀರಿನ ಟ್ಯಾಂಕಿಯಲ್ಲೂ ಕೂಡ ಈ ರೀತಿ ಹೊಗೆ ಬಂದಿದೆ ಅನ್ನೋಂಥದ್ದು ಕೂಡ ಆಗಿದೆ. ತಮಗೆ ಯಾವ ರೀತಿ ಅನುಭವ ಆಯಿತು ಸರ್? ಸಾಮಾನ್ಯವಾಗಿ ನಲ್ಲಿಯಲ್ಲಿ ನೀರು ಬರೋದು ನೋಡಿದ್ವಿ, ಫಾರ್ ದ ಫಸ್ಟ್ ಟೈಮು ನಲ್ಲಿಯಲ್ಲಿ ಹೊಗೆ ಬರ್ತಿರುವಂಥದ್ದು, ಏನು ಹೇಳ್ತೀರಿ? ಇದು ಒಂಥರ ಭಯ ಆಗುತ್ತೆ. ಯಾಕಂದರೆ ಮನೆಯಲ್ಲಿ ಮಕ್ಕಳು ಎಲ್ಲ ಇರ್ತಾರೆ. ಬಟ್ ಇದು ಇವಾಗ ಇಲಾಖೆಯವ್ರಿಗೂ ಏನು ಇದ್ರದ್ದು ಪ್ರಾಬ್ಲಮ್ ಅಂತ ಅವರು ಕಂಡುಹಿಡಿತಾ ಇದ್ದಾರೆ. ಏಕ್ದಮ್ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಅವರು ಯೋಚನೆ ಮಾಡಬೇಕು. ಏಕ್ದಮ್ ಡೈರೆಕ್ಟ್ ಡಿಸಿಷನ್ ತೊಗೊಳಕ್ಕಾಗಲ್ಲ. ಇವಾಗ ಅವರು ಯೋಚನೆ ಮಾಡ್ತಾರೆ. ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ತೊಗೊಂಡು ಕ್ಲಿಯರ್ ಮಾಡಿದ್ರೆ ಸ್ವಲ್ಪ ಆತಂಕ ಕಮ್ಮಿ ಆಗುತ್ತೆ. ಯಾಕಂದರೆ ಮಕ್ಕಳು ಎಲ್ಲ ಮನೇಲಿರೋದ್ರಿಂದ ಕರೆಂಟ್ ವಿಷಯ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ಜಲ್ದಿ ಸಾಲ್ವ್ ಮಾಡಿದ್ರೆ ತುಂಬ ಒಳ್ಳೆಯದು. ಸರ್, ಈ ರೀತಿ ಎಷ್ಟು ಕಡೆ ಯಾವ್ಯಾವ ಏರಿಯಾದಲ್ಲಿ ಈ ಥರ ಆಗಿದೆ ಸರ್? ಏನಂತಾರೆ ಸರ್? ಇವಾಗ ನೀವು ನಿಂತಿರೋ ಸ್ಥಳದಿಂದ ಒಂದು 20 ಮನೆವರೆಗೂ ಈ ಥರ ಆಗಿದೆ. ನಾವು ಇಲಾಖೆಯವ್ರುಗಳಿಗೆಲ್ಲ ತಿಳಿಸಿದ ತಕ್ಷಣ ಅವರು ಬಂದಿದ್ದಾರೆ, ಕಾರ್ಪೊರೇಟರ್ಗಳು ಅವರು ಎಲ್ಲ ಬಂದಿದ್ದಾರೆ, ಈ ವಾರ್ಡ್ನವರು ಪಕ್ಕದ ವಾರ್ಡ್ನವರು ಎಲ್ಲ ಬಂದಿದ್ದಾರೆ. ಆಮೇಲೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡಬೇಕು, ಏನು ಸಮಸ್ಯೆ ಅಂತ ಅವರು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಅಧಿಕಾರಿಗಳು ಏನು ಹೇಳಿದ್ರು ಸರ್? ಅದೇ ಆದಷ್ಟು ಬೇಗ ಇವಾಗ ಏನು ಪ್ರಾಬ್ಲಮ್ ಆಗಿದೆ ಅಂತ ಅವ್ರಿಗೂ ಗೊತ್ತಾಗ್ತಾ ಇಲ್ಲ ಫಸ್ಟು. ಯಾಕಂದರೆ ನಲ್ಲಿ ವಾಟರ್ ಪ್ರಾಬ್ಲಮ್ಮಾ ಇಲ್ಲಾಂದರೆ KB ಅವ್ರ ಪ್ರಾಬ್ಲಮ್ ಅಂತ ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಅವೆರಡು ಅವ್ರು ಕುತ್ಕೊಂಡು ಅವರಿಬ್ಬರು ಡಿಪಾರ್ಟ್ಮೆಂಟ್ ಅವರು ಮೇನ್ ಅವ್ರು ಬಂದಿದ್ದಾರೆ ಇಲ್ಲಿ. ಅವರಿಬ್ಬರು ನೋಡಿ ಇವಾಗ ಅಯ್ಯಕ್ಕೆ ಶುರು ಮಾಡಿದ್ದಾರೆ. ನೋಡಿ ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡೋಕ್ಕೆ ಹೇಳಿದ್ರು. ಒಟ್ಟಾರೆ ಇದು ಇಲ್ಲಿನ ಸಾರ್ವಜನಿಕರು ಹೇಳ್ತಿರುವಂಥ ಮಾತು. ನಲ್ಲಿಯಲ್ಲಿ ಈ ರೀತಿ ಹೊಗೆ ಬರ್ತಿರುವಂಥ ಸಾಕಷ್ಟು ಆತಂಕ ಕೂಡ ಕಾರಣ ಆಗಿದೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಇದು ಏನು ಕಾರಣ ಅನ್ನೋದನ್ನು ತಿಳಿಸಿ, ಬಹಳ ಪ್ರಮುಖವಾಗಿ ಹಿಂದೆ ಇಲ್ಲಿ ಅಳವಡಿಕೆ ಮಾಡಿರುವಂಥ ವಿದ್ಯುತ್ ಸಂಪರ್ಕ ಆಗಿರುವಂಥದ್ದು ಜೊತೆಗೆ ಪೈಪ್ಲೈನ್ ಆಗಿರ್ಬೋದು, ಇದು ಹೊಸದಾಗಿ ಮಾಡಬೇಕು ಅನ್ನೋಂಥದ್ದು ಕೂಡ TV9 ಮೂಲಕ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.